ಮೇಡಮ್ ಮೇಡಮ್ ಗಣಪತಿ ಕಲೆಕ್ಷನ್ 500 ರೂಪಾಯಿ ಬರೀತಾ ಇದ್ದೀನಿ. ಅಷ್ಟೊಂದಿಲ್ಲ ಕೊಡಕ್ಕಾಗಲ್ಲಪ್ಪ. ನಿಮ್ ರೋಡಲ್ಲೇ ಕೂರಿಸ್ತಿರೋದು, ಕೊಡಿ. गणेश गम गम गणेश गम गम गणेश गम गम गणेश गणेश जय जय गणेश जय जय गणेश जय जय गणेश गणेश गम गम गणेश गणपति बप्पा मोरया। महाराज की महाराज की ಸ್ನೇಹಿತರೆ, ಅಂದು ಸಾರ್ವಜನಿಕವಾಗಿ ಗಣಪತಿಯನ್ನು ಕೂರಿಸಿ ಪೂಜಿಸುವುದು ಬಾಲಗಂಗಾಧರ ತಿಲಕರ ಸ್ವತಂತ್ರ ಚಳುವಳಿಯ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಒಗ್ಗೂಡಿಸುವ ಒಂದು ವೇದಿಕೆಯಾಗಿತ್ತು. ಆದರೆ ಇಂದು ಅದೇ ಸಾಂಸ್ಕೃತಿಕ ಸಂಪ್ರದಾಯದ ಮುಂದುವರೆದ ಭಾಗವಾಗಿ ನಾವಿಂದು ಬೀದಿ ಬೀದಿಗಳಲ್ಲಿ ಗಣಪತಿಯನ್ನು ಕೂರಿಸಿ ಪೂಜಿಸುವುದನ್ನು ಕಾಣುತ್ತೇವೆ. ಇದು ಕೂಡ ಭಿನ್ನ ಭಿನ್ನ ಸಂಸ್ಕೃತಿಯ ಎಲ್ಲರನ್ನು ಒಂದು ವೇದಿಕೆಯಡಿ ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕು. ಇಂದು ಮಾರುಕಟ್ಟೆಯಲ್ಲಿ ಸಿಗುವ ಗಣಪತಿಯಂತೂ ವಿಷಕಾರಕ ರಾಸಾಯನಿಕ ಬಣ್ಣಗಳಿಂದ ಅಲಂಕೃತಗೊಂಡ ಮೂರ್ತಿಯಾಗಿದ್ದು, ಒಂದೆರಡು ದಿನಗಳು ಪೂಜಿಸಿದ ನಂತರ ನೀರಿನಲ್ಲಿ ವಿಸರ್ಜನೆಗೊಳ್ಳುವ ಗಣಪತಿ ಅದು ಕರಗಲು ತಿಂಗಳುಗಳೇ ಬೇಕು. ಮತ್ತು ಗಣಪತಿ ತಯಾರಿಕೆಗೆ ಬಳಸಿದ ರಾಸಾಯನಿಕಗಳಿಂದ ನಾವು ಉಪಯೋಗಿಸುವ ಕೆರೆ, ಬಾವಿ, ನದಿಯ ನೀರು ಮಲಿನಗೊಳ್ಳುವುದಲ್ಲದೆ ಉಪಯೋಗಿಸಲು ಅನರ್ಹವಾಗಿ ಬಿಡುತ್ತದೆ. ಜೊತೆಗೆ ಜಲಚರಗಳ ಅಕಾಲಿಕ ಸಾವಿಗೂ ಕಾರಣವಾಗುತ್ತದೆ. ಗಣಪತಿಯನ್ನು ಕೂರಿಸಿದ ಕಾರಣಕ್ಕೆ ಪೆಂಡಾಲ್ಗಳಲ್ಲಿ ಮೈಕುಗಳ ಮೂಲಕ ಗೀತಾರಾಧನೆ ಸ್ವಲ್ಪ ಜೋರಾಗಿ ಸುತ್ತಮುತ್ತಲ ಜನರಿಗೆ ತೊಂದರೆ ಉಂಟು ಮಾಡುತ್ತದೆ. ಈಗಾಗಲೇ ನಮ್ಮ ಪರಿಸರ ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯದ ಕಾರಣದಿಂದ ನಾವು ಶುದ್ಧ ಗಾಳಿ, ಶುದ್ಧ ನೀರಿಗಾಗಿ ಹಾಹಾಕಾರ ಅನುಭವಿಸುತ್ತಿದ್ದೇವೆ. ಇದರ ನಡುವೆ ಚೈನಾ ಮೇಡ್ ಪಟಾಕಿ, ದೀಪಗಳು, ಅಲಂಕಾರಿಕ ಸಾಮಗ್ರಿಗಳು ನಮ್ಮ ದೇಶದ ರೂಪಾಯಿ ಚೀನಾ ದೇಶಕ್ಕೆ ತಲುಪುವಂತೆ ಮಾಡಿದೆ. ಇದೆಲ್ಲವೂ ಬೇಕೆ? ಸ್ವಲ್ಪ ಯೋಚಿಸಿ. ಹೀಗಾದರೆ ಹೇಗೆ? ನೀವೇ ನೋಡಿ. ಮೇಡಮ್ ಹೋದ ವರ್ಷ 500 ರೂಪಾಯಿ ಕೊಟ್ಟಾಗೆ ಈ ವರ್ಷನೂ ಕೊಡಲಪ್ಪ.
ಗಣಪತಿ ಬಪ್ಪ ಗಣಪತಿ ಬಪ್ಪ. ಬೋಲೋ ಶ್ರೀ ಗಣಪತಿ ಮಹಾರಾಜ್ ಕಿ. ಬಣ್ಣಕ್ಕೆ ಮರಳಾಗಬೇಡಿ. ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯದಿಂದ ಮುಕ್ತರಾಗಿ ಗಣಪತಿ ಹಬ್ಬವನ್ನು ಆಚರಿಸೋಣ. ನಾಳಿನ ಜನಾಂಗಕ್ಕೆ ಈ ನೆಲ, ಜಲ, ಪರಿಸರವನ್ನು ಸುರಕ್ಷಿತವಾಗಿಡೋಣ. ಏನಂತೀರಾ? ವೀಕ್ಷಕರೇ, ಗಣಪತಿ ಹಬ್ಬನ ಯಾರ್ಯಾರು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ಎಲ್ಲವನ್ನು ಇದುವರೆಗೆ ನೋಡಿದ್ರಲ್ಲ. ಗಣಪತಿ ಬರ್ತಾ ಇದೆ, ನಾವೆಲ್ಲ ಸಂಭ್ರಮಕ್ಕೆ ಕಾಯ್ತಾ ಇದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಸಂತೋಷವಾಗಿರೋದಷ್ಟೇ ಅಲ್ಲ, ಎಲ್ಲರನ್ನೂ ಸಂತೋಷವಾಗಿಡುವಂಥ ಒಂದು ವಿವೇಕವನ್ನು ನಾವು ಈ ಸಂದರ್ಭದಲ್ಲಿ ತೋರಿಸಬೇಕಾದಂಥ ಸನ್ನಿವೇಶ ಬಂದಿದೆ. ಬಣ್ಣದ ಗಣಪತಿಯನ್ನು ಎಲ್ಲ ಕಡೆ ಕೂರಿಸೋದನ್ನು ನಾವು ಇಷ್ಟು ವರ್ಷ ನೋಡಿದ್ವಿ. ಅದಕ್ಕೆ ಈ ಬಾರಿ ಕೊನೆ ಹಾಡೋಣ, ಹೊಸ ಶಕೆ ಪ್ರಾರಂಭ ಮಾಡೋಣ. ಈ ಮುಖಾಂತರ ಮಣ್ಣಿನ ಪರಿಸರದ ಗಣಪತಿಯನ್ನು ಕೂರಿಸೋದ್ರ ಮುಖಾಂತರ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ. ಎಲ್ರಿಗೂ ಗಣಪತಿ ಹಬ್ಬದ ಶುಭಾಶಯಗಳು.